ನನಗಿಟ್ಟಲು ಬಾ ಅಂತ ಕರಿತೈತ್ ನೋಡು. ಹೆಂಗ್ ಕಟ್ತೀರಿ ನೋಡೋಣ. ಅಯ್ಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ನಾನು ಕೂಡ ದಿನಾಗ್ಲೂ ಬೆಳಗ್ಗೆ ಸಂಜೆ ಸಾಯಂಕಾಲ ರಾಜು. ಹಲೋ ಕುಟುಂಬದವರೇ, ಜಯ ಕುಟುಂಬಕ್ಕೆ ಮತ್ತೊಮ್ಮೆ ಸ್ವಾಗತ. ಪಾರ್ಟ್ 1 ಅಲ್ಲಿ ನಮ್ ದೀಪು ಯಾವ ತರ ಏನೆಲ್ಲ ಕೆಲಸ ಮಾಡಿದ ಅಂತ ನೋಡಿದ್ರಿ. ನೋಡಿಲ್ಲ ಅಂದ್ರೆ ಮೇಲೆ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಈಗ ಪಾರ್ಟ್ 2 ಅಲ್ಲಿ ಏನಾಗ್ತಿದೆ ಏನೇನೆಲ್ಲ ಮಾಡ್ತಾನೆ ನೋಡೋಣ ಬನ್ನಿ. ಇದು ಹತ್ರ ನಿತ್ಕೊಬೇಡ, ಬಾಳ ಉಣ್ಣೆ ಪಣ್ಣೆ ಇರ್ತಾವ ನೋಡ, ಹೊತ್ತುತ್ತವೆ. ಎಲ್ಲಕ್ಕಬ್ಬ ನಾಳೆಲ್ಲಾರ್ದು ಊರಿಗೆ ಹೋಗ್ಬೇಕು. ವಲ್ದನ ಯಮುನಾ ಯಾವ್ದು ಮಾಂಗಲ್ಯ ಮಾಂಗಲ್ಯನ ಮಂಗಳನ ಕಾಯ್ಬೇಕಿದ್ದಕ್ಕೆ ಕುಡಿಯಲ್ಲ ಸಾಕ್ ತಗ. ಸಪ್ಪೆ ಕಟ್ ಮಾಡಿದ್ರೆ ಒಂದು ಗಂಟು ಬಿಡುದಲ್ಲ, ಸಪ್ಪೆನೆ ಕಟ್ ಮಾಡಿಲ್ಲ ಹಂಗಾಗಿ. ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕೊನೆ ತನಕ ನೋಡಿ. ಟ್ರೈನಿಂಗ್ ತಗಂತದ ನಾನು. ದೀಪು ಟ್ರೈನಿಂಗ್ ತಗೊಂಡದಾನೀಗ ಆರಾಮಾಗೆ. ನೆಕ್ಸ್ಟ್ ದೊಡ್ಡನ ಹಾಕ್ಮೇಲೆ ಒಂದು ಫಾರಮ್ ಹೌಸ್ ಕಟ್ಟಿ, ಫಾರಮ್ ಹೌಸ ಡೈರಿ ಮಾಡೋಣ ಅಂತ ಅದಾನೆ ದೊಡ್ಡನಾದ್ಮೇಲೆ. ಚೆನ್ನಾಗಿ ಓದಿ ದೊಡ್ಡನಾದ್ಮೇಲೆ ಸಮ್ಮರ್ ಹಾಲಿಡೇಸ್ ಆಗಿ ಚೆನ್ನಾಗಿ ಟ್ರೈನಿಂಗ್ ತಗೊಂಡು ದೊಡ್ಡನಾಗಿ ಚಂದ ಓದಿ ಕಳ್ಳ 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 ಬೋಟಿ ಆಯ್ತು. ಈಗ ಮೇವ್ ಹಾಕದ್ ಮುಗಿತಾ? ಏನ ಸಾಯಂಕಾಲಕ್ಕೆ ಎಷ್ಟು ಹಾಕಬೇಕಂತ ಇದ್ರ ಹಾಕೋದು, ಎಷ್ಟು ಹಾಕ್ಬೇಕು ಓಕೆ ಅಂತ ಎಲ್ಲ ದನಗಳು ಸೇರಿ. ಈಗ ಏನ್ ಮಾಡ್ತದೆ ಮತ್ ಸಾಯಂಕಾಲ ಎಷ್ಟು ಹಾಕೋದು ಅಂತ. ಈಗ 2 ಅವರ್ ಬ್ರೇಕ್, ಅದಕ್ಕೆ ಡೈಜೆಸ್ಟ್ ಆಗ್ಬೇಕು. ಹುಚ್ಚಿನ ಸುಮ್ಮನೆ ಏನಾದ್ರು ಮಾಡ್ತಾರೆ. ಶಬ್ಬಾಸ್ ಬೇಟ. ಆಮೇಲೆ ಎಲ್ಲ ಉಪ್ಪು ಸೇರಿದೆ.
ಇದು ಸಂಜೆಗ ಹೆಂಗೆ ಕಟ್ತೀರಿ ನೋಡೋಣ. ಹೆಂಗೆ ಕಟ್ತಾನೆ ನೋಡಿ, ಟ್ರೈನಿಂಗ್ ತಗೊಂಡಾನೆ. ನೋಡಿದ್ರೆ ಸಾಕು ಹಾಗೆ ಮಾಡ್ತಾನೆ ಕೆಲಸನ. ಏನೇ ಆಗಲಿ ಭಾಳ ಇಂಟ್ರೆಸ್ಟ್ ಐತಿ ಅಗ್ರಿಕಲ್ಚರ್ ಮೇಲೆ. ಹೊಲ ಮನೆ ಗದ್ದೆ ಮೇಲೆ ಭಾಳ ಆಸಕ್ತಿ ಐತಿ ಹುಡುಗಿಗೆ. ಏನಂತ ಹೇಳಿ ನೀವು ಕಮೆಂಟ್ ಹಾಕಿ. ನಮ್ಮ ಹುಡುಗ ಒಳ್ಳೆ ಓದಿ ಒಂದು ಅಗ್ರಿಕಲ್ಚರ್ ಆಗ್ಬೋದಾ ಅಥವಾ ವೆಟರ್ನರಿ ಆಗ್ಬೋದಾ, ರೈತ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ಓದ್ಕೋಬೋದು. ಆಮೇಲೆ ಎಜುಕೇಷನ್ ಇಂಪಾರ್ಟೆಂಟ್ ಆಗ್ತದೆ. ಆಮೇಲೆ ಬೇಕಾದ್ರೆ ಅವ್ನು ಯಾವುದು ಬೇಕೋ ಅದು ಚೂಸ್ ಮಾಡ್ಕೊಂಡು ಅವ್ನಿಗೆ ಬೇಕಾಗದಾಗ ಮಾಡ್ಕೋಬೋದು. ಈಗ ಹಾಕಿದ್ಮೇಲೆ ಮತ್ತೆ ಕಟ್ಟಿಡೋದು, ಯಾಕಂದ್ರೆ ನಾವು ಇಷ್ಟ ಹಾಕೋವಲ್ಲ, ಇಷ್ಟೇ ಡೈಲಿ ಹಾಕ್ಬೇಕು. ಅಯ್ಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ನಾನು ಕೂಡ ದಿನಾಗ್ಲೂ ಬೆಳಗ್ಗೆ ಸಂಜೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಆಗ್ತಾ ಇರ್ತೀನಿ. ನನಗೆ ಟ್ರೈನಿಂಗ್ ಇದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಯಾರು ಕೊಟ್ರು ಟ್ರೈನಿಂಗ್? ತಾತ. ಹಾಂ, ನನಗೆ ಇವಕ್ಕೆ ಎಷ್ಟು ಪೇಣಿ ಬೂಸ ಇಡ್ಬೇಕಂತ ಗೊತ್ತಿರಲಿಲ್ಲ. ತಾತ ಹೇಳ್ಕೊಟ್ಟಿದ್ಮೇಲೆ ಗೊತ್ತಾಯ್ತು. ನನಗೆ ಬೂಸ ಪೇಣಿ ಅಂತ ಫಸ್ಟ್ ಗೊತ್ತೇ ಇರಲಿಲ್ಲ. ಅದು ದನಿ ತಿನ್ನೋದು ಅಂತ ಗೊತ್ತಿರಲಿಲ್ಲ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಸೆಕೆಂಡ್ ಮೇಲೆ ಇಂಪ್ರೂವ್ ಆಗ್ತಾ 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 ಆಮೇಲೆ ಗೊತ್ತಾಯ್ತು. ಫ್ರೆಂಡ್ಸ್, ನಾನು ಮತ್ತೆ ರಜಾ ಬಂದಾಗ ಇಲ್ಲಿ ಬಂದು ನಾನು ತೋರಿಸ್ತೀನಿ. ಮತ್ತೆ ರಜಾ ಬಂದಾಗ ನಾನು ಇವು ನನ್ನ ಕಾಯ್ತಾ ಇರ್ತವೆ. ಯಾಕಂದ್ರೆ ಯಾವಾಗ ನಮ್ಮ ಅಣ್ಣ ಬರ್ತಾನೆ, ಯಾವಾಗ ನಮ್ಮ ತಮ್ಮ ಬರ್ತಾನೆ ಅಂತ ಕಾಯ್ತಾ ಇರ್ತೀನಿ. ಯಾಕಂದ್ರೆ ಇವು ಜಾಸ್ತಿ ತಿನ್ನೋದು ಎಷ್ಟು ಹಾಕ್ತೀನ ಅದಕ್ಕೆ ಲಿಮಿಟೆಡ್ ಕೊಡ್ತೀನಿ. ಅದಕ್ಕೆ ನೀರು ನಮ್ಮ ತಾತರೆಲ್ಲ ನೀರು ಕುಡಿಸ್ತಾರೆ. ಅವಕ್ಕೆ ಅದು ಏನಾಗುತ್ತೆ, ಅದಕ್ಕೆ ಅದು ಕುಡಿಯಲ್ಲ. ಈಗ ನನ್ನ ಮೆತ್ತ ಬಿಡ್ತೀನಲ್ಲ ಅವಾಗ ಕುಡಿಯುತ್ತೆ, ತಿನ್ನುತ್ತೆ, ಆಮೇಲೆ ನೀರು ಹಾಕಿದ ಕುಡಿಯುತ್ತೆ. ಆ ಥರ. ಮತ್ತೆ ಆವೆರಡು ಯಾಕೆ ಕಾಲು ಕಟ್ಟಿದೀವಿ ಅಂದ್ರೆ ಇಲ್ಲಿ ಇದು ಇವೆರಡು ಹಾಲು ಕೊಡ್ತವೆ, ಅವೆರಡು ಗಬ್ಬು. ನಾವು ಸಿಂಪಲ್ ಮಾಡಿದೀವಿ. ಇವೆರಡು ಹಾಲು ಕೊಡುತ್ತೆ, ಅವೆರಡು ಗಬ್ಬ ಇದಾವೆ, ಅವೆರಡು ಮುಸ್ರ ಕುಡಿಯಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ಇನ್ನು ಮಣಕ ಅದು ಹೊರಿಕರ, ಇದು ಮಣಕ. ಇನ್ನು ಹೆಣ್ಗರ ಗಂಡು. ಅದು ಒಂದೇ ಒಂದು ಗಂಡು, ಹೆಣ್ಣಿನಲ್ಲ ಹೆಣ್ಣು. ಇದೊಂದು ಗಂಡು ನಮ್ಮ ಮುದ್ದು. ಇದ್ರ ಹೆಸರು ರಾಜು. ಇದ್ರದ್ದು ವಿಡಿಯೋ ನೋಡಿರ್ತೀರಾ, ಹುಟ್ಟಿರದ. ಇದ್ರಮ್ಮ ರಾಜು, ನೀನ್ ದೊಡ್ಡ ರಾಜು ಕಣ. ನೋಡೋ ಹೆಂಗಿದ್ಯಾ, ಶಕ್ತಿಶಾಲಿ ಪೈಲ್ವಾನ್. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ. ಬಾಯ್. ಲೈಕ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲನೇ ಬಾರಿ ಬರ್ತಾ ಇದ್ದಾರೆ ಅವರಿಗೆ ನಮಸ್ಕಾರ. ಬಾಯ್. ಬಾಯ್. ಇದಿಷ್ಟು ನೋಡಿಲ್ಲ ಸ್ನೇಹಿತರೆ, ನಮ್ಮ ದೀಪು ಅವರು ಮಾಡಿರೋಂತಹ ಕೆಲಸನ. ಸೊ ನೀವು ಕೂಡ ತಂದೆ ತಾಯಿಗೆ ಅಥವಾ ಅಜ್ಜಿಗೆ ಹೆಲ್ಪ್ ಮಾಡಬೇಕು ಅಂತ ಇದ್ದರೆ ಡೈಲಿ ನಿಮ್ಗೆ ಆದಾಗ ಹೆಲ್ಪ್ ಮಾಡಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ದೀಪಿಗೋಸ್ಕರ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಮ್ಮರ್ ಹಾಲಿಡೇಸು, ದಸರಾ ಹಾಲಿಡೇಸು ಬಂದಾಗ ಖಂಡಿತವಾಗ್ಲೂ ಈ ಥರ ಅಪ್ಡೇಟ್ಸನ್ನ ನಾವು ಕೊಡ್ತಾ ಇರ್ತೀವಿ. ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.